ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಬೈಪಾಸ್ ಗಣೇಶ ಮೂರ್ತಿಯನ್ನು ಭಾನುವಾರ ಸಾವಿರಾರು ಮಂದಿ ಭಕ್ತಾದಿಗಳ ಸಮಕ್ಷಮದಲ್ಲಿ ಅತ್ಯಂತ ವೈಭವ ಹಾಗೂ ಸಂಭ್ರಮದಿಂದ ವಿಸರ್ಜನೆ ಮಾಡಲಾಯಿತು. ನಿರಂತರವಾಗಿ 22 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಬೈಪಾಸ್ ಗಣೇಶೋತ್ಸವವನ್ನು ಈ ಬಾರಿ 16 ದಿನಗಳ ಕಾಲ ಗಣೇಶನನ್ನು ಆರಾಧಿಸಲಾಯಿತು. ಪ್ರತಿದಿನ ಮುಂಜಾನೆ ಹೋಮ ಹವನ ಪೂಜೆ ಪುನಸ್ಕಾರಗಳೊಂದಿಗೆ ಗಣೇಶನಿಗೆ ದೇವತಾ ಕಾರ್ಯಗಳನ್ನು ನೆರವೇರಿಸಲಾಗುತ್ತಿತ್ತು. ನಂತರ ಸಂಜೆ ವೇದಿಕೆ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಕಲಾವಿದರನ್ನು ಕರೆತಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿತ್ತು. ಜೊತೆಗೆ ನಾಡಿನ ಗಣ್ಯರನ್ನು ವೇದಿಕೆಗೆ ಕರೆತರಲಾಗಿತ್ತು. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿಗಳು ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಕಾರ್ಯದರ್ಶಿ ಗೋಪಾಲ್ಜಿ, ಹೈಕೋರ್ಟಿನ ವಿಶ್ರಾಂತಿ ನ್ಯಾಯಮೂರ್ತಿಗಳಾದ ಎನ್. ಕುಮಾರ್, ಹಿರಿಯ ಕೆಎಎಸ್ ಅಧಿಕಾರಿ ವರಪ್ರಸಾದ್ ರೆಡ್ಡಿ, ಸಂಸದ ಡಾಕ್ಟರ್ ಕೆ. ಸುಧಾಕರ್, ಶಾಸಕರಾದ ಕೆಎಚ್. ಪುಟ್ಟಸ್ವಾಮಿಗೌಡ, ಎಸ್.ಆರ್. ವಿಶ್ವನಾಥ್ ಹಾಗೂ ಇನ್ನಿತರರು ಆಗಮಿಸಿ ಬೈಪಾಸ್ ಗಣೇಶನ ಆಶೀರ್ವಾದವನ್ನು ಪಡೆದುಕೊಂಡರು. ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭವಾದ ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ ನಾಡಿನ ಹೆಸರಾಂತ ಜಾನಪದ ಕಲಾ ತಂಡಗಳು ಭಾಗವಹಿಸಿದ್ದವು. ಭಾರೀ ಬಿಗಿ ಪೊಲೀಸ್ ಬಂದೋಬಸ್ತಿನೊಂದಿಗೆ ಸಾಗಿದ ಮೆರವಣಿಗೆ ನಗರದ ಸುಮಂಗಲಿ ಬಡಾವಣೆ, ಎಂಜಿ ವೃತ್ತ, ಅಂಬೇಡ್ಕರ್ ಸರ್ಕಲ್, ನಾಗಯ್ಯರೆಡ್ಡಿ ಸರ್ಕಲ್, ನಾಗಪ್ಪ ಬ್ಲಾಕ್ ಮೂಲಕ ಸಾಗಿ ಬೈಪಾಸ್ ರಸ್ತೆ ಸಮೀಪದ ಮೂಗನಹಳ್ಳ ದಡದಲ್ಲಿ ನಿರ್ಮಿಸಲಾಗಿದ್ದ ನೀರಿನ ಕೊಳದಲ್ಲಿ ಗಣೇಶನ ಮೂರ್ತಿಯನ್ನು ರಾತ್ರಿ ಸುಮಾರು 8:30ಕ್ಕೆ ಶ್ರದ್ಧಾಭಕ್ತಿಯಿಂದ ವಿಸರ್ಜಿಸಲಾಯಿತು. ಇದಕ್ಕೂ ಮುನ್ನ ನಡೆದ ವಿಸರ್ಜನಾ ಮೆರವಣಿಗೆಯಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಯುವಕ ಯುವತಿಯರು ಭಾಗವಹಿಸಿ ಡಿಜೆ ಹಾಡುಗಳಿಗೆ ಲಯಬದ್ಧವಾಗಿ ಹೆಜ್ಜೆ ಹಾಕುತ್ತಾ ಘೋಷಣೆಗಳನ್ನು ಕೂಗುತ್ತಿದ್ದರು. ಇಡೀ ನಗರ ಕೇಸರಿ ಕಿನಾರಿಯಂತೆ ಕಂಗೊಳಿಸುತ್ತಿತ್ತು. ವಿಸರ್ಜನಾ ಮೆರವಣಿಗೆಯಲ್ಲಿ ಶಾಸಕರಾದ ಕೆಎಚ್. ಪುಟ್ಟಸ್ವಾಮಿಗೌಡ, ತಹಶೀಲ್ದಾರ್ ಮಹೇಶ್ ಎಸ್. ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಉಪಾಧ್ಯಕ್ಷ ಫರೀದ್, ನಗರಸಭೆ ಆಯುಕ್ತೆ ಗೀತಾ, ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ್ ಗೌಡ, ಬೈಪಾಸ್ ರವಿ, ಸ್ವಾಗತ್, ಶಿವಾರೆಡ್ಡಿ, ಗಣೇಶ್, ನಿಖಿಲ್, ಹರೀಶ್, ನವೀನ್, ಮಾರ್ಕೆಟ್ ಮೋಹನ್, ಲಕ್ಷ್ಮೀನಾರಾಯಣ್, ಪಟೇಲ್, ಮುರಳಿ, ಹೋಟೆಲ್ ರಮೇಶ್, ಆದಿತ್ಯ, ಮಂಜುನಾಥ್, ಪ್ರಭಾಕರ್, ಎಬಿವಿಪಿ ಚಂದ್ರಶೇಖರ್, ದೇವು ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.